ಓಮ್ ಬೀಚ್ಗೆ ಹೋಗ್ತಾ ಇದೀವಿ ಇವಾಗ. ಓಮ್ ಬೀಚಿಗೆ ಹೋಗಿದ ತಕ್ಷಣ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ. ಅಲ್ಲಿ ನಾನು ಲಾಗ್ ಮಾಡ್ತಾರೆ ಎಲ್ರಿಗೂ ಒಂಥರ ಕಾಮಿಡಿ ಒಂಥರ ಕಾಣಿಸ್ತಾ ಇದೀನಿ ರೀ. ಹಾಂ, ಏನು ಹಿಂಗೆ ಆಗ್ಬಿಟ್ರೆ ಹಿಂಗೆ ಪ್ರತಿಭೆಗಳು ಇವಾಗ ತಾನೇ ಏನು ಆ್ಯಕ್ಚುಲಿ ಓಮ್ ಬೀಚ್ ಅಂತ ನಿಮ್ಗೆ ಹೇಳಿದೆ. ಇದೇ ಓಮ್ ಬೀಚು. ಅದು ಡ್ರೋನ್ ವ್ಯೂವಿಂದ ನೋಡಿದ್ರೆ ಮಾತ್ರ ಓಮಾಗಿ ಕಾಣಿಸುತ್ತೆ. ಬಟ್ ನಾವು ಕೆಳಗಡೆ ಇರೋದ್ರಿಂದ ಅಷ್ಟು ವಿಸಿಬಲ್ ಆಗಿ ಫೀಲ್ ಆಗ್ತಾ ಇಲ್ಲ. ನೋಡಿ, ಟಿಫನ್ ನಾವೇ ಪ್ರಿಪೇರ್ ಮಾಡ್ಕೊಂಬಂದು ತಿಂತಾ ಇದ್ದೀವಿ ಬೀಚ್ ಹತ್ರ. ಅಯ್ಯಂಗಾರ್ ಪುಳಿಯೋಗರೆ ಬನ್ನಿ ಟೇಸ್ಟ್ ಮಾಡಿ. ಹಾಗೆ ಸ್ವಲ್ಪ ಟಾಪ್ ಹೋಗ್ತಾ ಇದ್ದೀನಿ. ಟಾಪಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ದಯವಿಟ್ಟು ಯಾರಾದರೂ ಗೋಕರ್ಣ ಬಂದರೆ ಓಮ್ ಬೀಚ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಅಂತ ಅಂದರೆ ಇದೆ ರೀ. ಏನು ಸಖತ್ತಾಗಿದೆ ಗೊತ್ತಾ. ನೋಡಿ, ಬಟ್ ಭಯ ಆಗುತ್ತೆ. ತುಂಬ ಆಳ ಕೂಡ ಇದೆಯಂತೆ. ತುಂಬ ಡೇಂಜರಸ್ ಬೀಚ್ ಅಂತಲೇ ಹಾಕಿದಾರಲ್ಲಿ ಕ್ಯಾಪ್ಷನ್ ಹಾಕಿದ್ದಾರೆ. ಯಾರು ಬಂದರೆ ಹುಷಾರಾಗಿ ಬಂದು ಹುಷಾರಾಗಿ ಹೋಗಿ, ತುಂಬ ಆಳ ಇದೆ ಅಂತ ಹೇಳ್ತಿದ್ದಾರೆ. ಹೌದು, ನಡಿಯಮ್ಮ ಬಾ. ನನ್ನ ಮಗನಿಗೆ ಇವಾಗ ತುಂಬ ಧೈರ್ಯ ಬಂದ್ಬಿಟ್ಟಿದೆ. ಅವನಿಗೆ ಭಯನೇ ಆಗ್ತಾ ಇಲ್ಲ. ಅವನಿಗೆ ಯಾರಾದರೂ ಬಂದರೆ ಮಸಾಜ್ ಮಾಡಿಸ್ಕೊಡೋಂಗಿದ್ರೆ ಇಲ್ಲಿ ಬಂದು ಮಾಡಿಸ್ಕೊಳ್ಳಿ. ಏನಾದ್ರು ತೊಗೊಂತೀರಾ? ಏನಾದರೂ ಬೈ ಮಾಡೋ ಅಂಥದ್ದಿದ್ರೆ ನೋಡಿ. ಏನಬಿ ಬೋಟ್ ರೈಡಾ? ಕೇಳೋಣ ಅಲ್ಲ. ಯಾರಾದರೂ ಬೋಟ್ ರೈಡ್ ಹೋಗ್ತೀನಿ ಅಂತಂದರೆ ಈ ಪರ್ ಹೆಡ್ 500 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ನೋಡಿ, ಇದು ಇಷ್ಟು ಪ್ಲೇಸಸ್ ಕವರ್ ಮಾಡ್ತಾರಂತೆ. ಇದು ಆ ಬೋಟು ಅಲ್ಲಿದೆ ನೋಡಿ. ಇದೇ ಬೋಟಲ್ಲೇ ರೈಡ್ ಕರ್ಕೊಂಡು ಹೋಗ್ತಾರೆ. ಗೋಕರ್ಣ ಬೀಚ್ಗಿಂತ ಇಲ್ಲಿ ಓಮ್ ಬೀಚ್ ಚೆನ್ನಾಗಿದೆ ನೋಡಲಿಕ್ಕೆ. ತುಂಬ ತುಂಬ ಸುಂದರವಾಗಿರೋ ಏನಿದೆ ಮರ ಗಿಡಗಳು, ಬೀಚು, ಒಳ್ಳೊಳ್ಳೆ ಟ್ರೀಸ್. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ತುಂಬ ಜನ ತುಂಬ ರೀಲ್ಸ್ಗಳು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಆ್ಯಕ್ಚುಲಿ.